ಹಾಯ್, ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಜಗತ್ತಿನ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ನಮ್ಮ ಹಂಪಿಯ ವಿಜಯನಗರ ಸಾಮ್ರಾಜ್ಯವು ಕೂಡ ಒಂದು. ರಜಾ ದಿನಗಳಲ್ಲಿ ಹೇಗೆ ಕಾಲ ಕಳಿಬೇಕು ಅಂತ ಅಂದ್ಕೊಂಡು ನಾನು ಹಂಪಿಯ ಕಡೆಗೆ ನನ್ನ ಪ್ರಯಾಣವನ್ನು ಬೆಳೆಸಿದೆ. ಮೊದಲಿಗೆ ಸಣಾಪುರ ಆಣೆಕಟ್ಟನ್ನು ನೋಡಿಕೊಂಡು ಅಲ್ಲಿಂದ ತುಂಗಭದ್ರಾ ನದಿ ತೀರದಿಂದ ಹಂಪಿಯ ಒಳಗಡೆ ನಾನು ಪ್ರವೇಶ ಮಾಡಿದೆ. ಅಲ್ಲಿ ನನಗೆ ಕುತೂಹಲಕಾರಿ ಮೂಡಿಸಿದಂಥ ಒಂದು ಪ್ಲೇಸ್ ಯಾವುದಂದರೆ ಭೀಮದ್ವಾರ. ಈ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಇದಕ್ಕೆ ಭೀಮನ ಹೆಬ್ಬಾಗಿಲು ಅಥವಾ ಭೀಮದ್ವಾರ ಅಂತ ಕೂಡ ಕರೀತಾರೆ. ಇದು ಗಾಣಗಿತ್ತಿ ಜೈನ ದೇವಾಲಯದ ಹಿಂದ್ಗಡೆ ದಾರಿಗೆ ಈ ಒಂದು ಕೋಟೆ ಬರುತ್ತೆ. ಸೊ ಒಳಗಡೆ ಈ ಭೀಮನ ಹೆಬ್ಬಾಗಿಲು ಇದೆಯಲ್ಲ, ಇದರ ಒಳಗಡೆ ಹೋದಾಗ ಬೃಹತ್ ಕಲ್ಲುಗಳಿಂದ ಜೋಡಣೆಯಾದಂಥ ಒಂದು ಕೋಟೆ. ಈ ಕೋಟೆಯ ಒಳಗಡೆ 8 ಅಡಿ ಎತ್ತರದ ಭೀಮನ ಬಿಡಿ ಶಿಲ್ಪ ಇದೆ. ಈ ಶಿಲ್ಪವನ್ನು ನೀವು ನೋಡ್ಬೋದು. ಒಂದು ಕೈಯಲ್ಲಿ ಭೀಮ ಗದೆ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಪುಷ್ಪ ಇದೆ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಶತ್ರುಗಳು ದಾಳಿ ಮಾಡಿದಾಗ ಅವರು ಅಲ್ಲಿ ಪ್ರವೇಶ ಮಾಡೋದಕ್ಕೆ ಅವರು ಕಷ್ಟಪಡಬೇಕು. ಕಷ್ಟಕರವಾಗುವಂತೆ ಏನು ಮಾಡಲಾಗಿದೆ ಅಂದರೆ, ಕೋಟೆಯ ಹೆಬ್ಬಾಗಿಲಿನ ಮುಂದೆ ಹಲವು ತಿರುವುಗಳುಳ್ಳ ಹಾದಿಯನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದು ಈ ಕೋಟೆಯ ಅಥವಾ ಭೀಮನ ಹೆಬ್ಬಾಗಿಲಿನ ವಿಶೇಷತೆ ಅಂತ ನಾವು ಹೇಳ್ಬೋದು. ಇನ್ನು ಇಲ್ಲಿ ಹಲವು ರೀತಿಯ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಅಲ್ಲಿ ಕಾಣುವಂಥ ಮಂಟಪದ ಮೇಲೆ ಮಹಾಭಾರತದ ಹಲವು ದೃಶ್ಯಗಳುಳ್ಳಂತಹ ಉಬ್ಬು ಶಿಲ್ಪವನ್ನು ಕಾಣ್ಬೋದು, ಕೆತ್ತನೆಗಳನ್ನು ನಾವು ಕಾಣ್ಬೋದು. ಇಲ್ಲಿವರೆಗೂ ಹಲವು ಪ್ಲೇಸ್ಗಳನ್ನು ನೋಡಿದ್ದೆ, ಇದನ್ನು ನೋಡಿರಲಿಲ್ಲ. ನನಗೇನೋ ಒಂದು ರೀತಿಯ ಇದು ವಿಶೇಷತೆ ಅಂತ ಅನ್ನಿಸ್ತು. ನೀವು ಹಂಪಿಗೆ ಭೇಟಿಯಾದಾಗ ಇದನ್ನೊಮ್ಮೆ ನೋಡಿ. ಥ್ಯಾಂಕ್ ಯು.